ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದನ್ನು ಗೊಜ್ಜು ಅವಲಕ್ಕಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋದಲ್ಲಿ. ಮೊದಲಿಗೆ 3 ಕಪ್ ದಪ್ಪ ಅವಲಕ್ಕಿ, ಅದರಲ್ಲಿ 2 ಕಪ್ಪನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಪಲ್ಸಲ್ಲಿ ಒಂದು 3-4 ಸಲ ಮಾಡ್ಕೋತೀನಿ ಲೈಟಾಗಿ. ನೋಡಿ, ಮಿಕ್ಸಿ ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ತರಿತರಿಯಾಗಿರಬೇಕು. ಅದು ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅದೇ ಥರದಲ್ಲಿರಬೇಕು. ಅದನ್ನು ಒಂದು ಕಂಟೈನರ್ಗೆ ಸುರ್ಕೋತಾ ಇದ್ದೀನಿ. ಇದಾದ ನಂತರ ಈಗೇನು ಇನ್ನೊಂದು ಪಾವು ಇತ್ತು ಅದನ್ನು ಕೂಡ ಮಿಕ್ಸಿಯಲ್ಲಿ ಅದೇ ಥರ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಒಳ್ಳೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಏನು ಎಕ್ಸ್ಟ್ರಾ ಮೇಲ್ಗಡೆ ನೀರಿದೆ ಅದನ್ನು ಬಸಿತಾ ಇದ್ದೀನಿ. ನೋಡಿ, ಈಗ ಬಸ್ತಾಗಿದೆ. ಈಗ ಅದನ್ನು ಹಾಗೆ ಇಟ್ಬಿಡಬೇಕು ಸ್ವಲ್ಪ ಹೊತ್ತು. ಒಂದು 4-5 ನಿಮಿಷ ಆದಮೇಲೆ ಅದನ್ನು ಮತ್ತೊಂದು ಸಲ ಕೈ ಆಡಿಸ್ಬೇಕು. ಏನಾದರೂ ನೀರು ಬೇಕು ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಚಿಮುಕ್ಸ್ಬಿಟ್ಟು ಮತ್ತೆ ಒಂದು 3-4 ನಿಮಿಷ ಬಿಟ್ಬಿಡ್ಬೇಕು ಅದನ್ನು. ನೋಡಿ, ಹಾಗೆ ಬಿಟ್ಟಿದ್ದೀನಿ. ಈಗ ಮತ್ತೆ ಅದನ್ನು ಕೈ ಆಡಿಸಿ ನೋಡಿದಾಗ ಅದು ಮೃದುವಾಗಿರುತ್ತೆ. ಅವಲಕ್ಕಿ ನೆಂದು ಮೃದುವಾಗಿದ್ದರೆ ರೆಡಿಯಾಗಿದೆ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಒಂದು 3 ಕೆಂಪು ಮೆಣಸಿನಕಾಯಿ ಮುರಿದು ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ 4 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, 1.5 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಸಾಸಿವೆ ಹೊಡ್ತಾ ಇದ್ದಂಗೆ ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಮುರ್ಕೊಂಡಿದ್ದು. ಅದನ್ನು ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಕೆಂಪು ಬಣ್ಣಕ್ಕೆ ಬರ್ತಿದ್ದಂಗೆ ಕರಿಬೇವಿನ ಸೊಪ್ಪಿನ ಹೆಸರು 2 ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಬಾಡಿಸ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಹುಣಸೆಹಣ್ಣು ನೆನೆಸ್ಕೊಂಡಿದ್ದ ರಸನ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಪೂರ್ತಿಯಾಗಿ ಅಷ್ಟು ರಸನೂ ಇದಕ್ಕೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಏನು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಸೊ ಇದನ್ನೀಗ ಚೆನ್ನಾಗಿ ಕೈ ಆಡಿಸಿದ ನಂತರ ಇದಕ್ಕೆ ಸಾರಿನ ಪುಡಿ ಹಾಕಬೇಕು. ಅದು ನಾನೇ ಮಾಡಿದಂಥ ಸಾರಿನ ಪುಡಿ. ನನ್ನ ರೆಸಿಪಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. 4-5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸಾರಿನ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾ ಇದ್ದೀನಿ. ಈಗ ಇದಕ್ಕೇನಾದರೂ ಬೇಕು ಅನಿಸಿದ್ರೆ ಇನ್ನೂ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೋದು ನಾವು, ಕಡಲೆಕಾಯಿ ಎಣ್ಣೆ. ನೋಡಿ, ಅದನ್ನು ಕೂಡ ನಾನೀಗ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕೈ ಆಡಿಸಿದ ನಂತರ ನಾವು ನೆನೆಸ್ಕೊಂಡಿರ್ತಕ್ಕಂಥ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಅದನ್ನು ಹಾಕಿದ ನಂತರ ಮತ್ತೆ ಒಲೆ ಮೇಲೆ ಚೆನ್ನಾಗಿ ಆ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೂಡಿಸ್ಬಿಟ್ಟು ಬಿಸಿ ಹತ್ತಬೇಕು. ಅವಲಕ್ಕಿಗೆ ಸ್ವಲ್ಪ ಚೆನ್ನಾಗಿ ಬಿಸಿ ಹತ್ತಿದ್ರೆ ಆವಾಗ ಅದು ಗೊಜ್ಜು ಅವಲಕ್ಕಿ ಹಾಳಾಗೋದಿಲ್ಲ. ಇಲ್ಲ ಅಂದರೆ ಹಸಿಯಾಗಿದ್ದರೆ ಅದು ಬೇಗ ಹೊಳಸೋಗ್ಬಿಡುತ್ತೆ. ನೋಡಿ, ಹೀಗೆ ಒಲೆ ಮೇಲೆ ಚೆನ್ನಾಗಿ ಅದನ್ನು ಕೂಡಿಸಿ ಅದಾದ ನಂತರ 1 ಕಪ್ಪು ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ, ಸಣ್ಣ ತುರಿ, ಮೀಡಿಯಮ್ ತುರಿನಲ್ಲಿ ಮಾಡ್ಕೋಬೋದು. ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಇನ್ನು ಒಲೆ ಉರಿ ಆರಿಸಿಲ್ಲ, ಹಾಗೆಯೇ ಕೂಡಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಆರಿಸ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಕಡಲೆಕಾಯಿ ಬೀಜ ಹುರ್ಕೋಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಗೆ 1/4 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹೊಂಬಣ್ಣಕ್ಕೆ ಬರುವಂತೆ ಹುರ್ಕೋಬೇಕು. ಇನ್ನೇನು ಕೊನೆಯಲ್ಲಿ ಲಾಸ್ಟಲ್ಲಿ ಆಗ್ತಾಯಿದೆ ಅನ್ನುವಾಗ ಒಂದಿಷ್ಟು ಕರಿಬೇವಿನ ಸೊಪ್ಪು ಅದಕ್ಕೆ ಆ್ಯಡ್ ಮಾಡಿದ್ರೆ ಅದು ಕೂಡ ಗರಿಗರಿಯಾಗಿ ಇದ್ರ ಜೊತೆ ಫ್ರೈ ಆಗುತ್ತೆ. ಕಡಲೆಕಾಯಿ ಬೀಜ ಹೊಂಬಣ್ಣಕ್ಕೆ ತಿರುಗಿದ ತಕ್ಷಣ ಅದನ್ನು ತೆಗೆದು ಗೊಜ್ಜು ಅವಲಕ್ಕಿಗೆ ಹಾಕ್ಕೋಬೇಕು. ನೋಡಿ, ಈಗ ಇದು ಪೂರ್ತಿ ರೆಡಿಯಾಗಿದೆ. ಅತ್ಯಂತ ರುಚಿಕಟ್ಟಾದ
ನಿಮ್ಮೆಲ್ಲರಿಗೂ ಇಷ್ಟವಾದಂಥ ಗೊಜ್ಜು ಅವಲಕ್ಕಿ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ. ನಿಮಗಿದು ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.